ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಏನಪ್ಪ ಎಲ್ಲಿಗೋ ಹೊರಟೋಗಿದ್ದಾರೆ ಬಸವರಾಜ್ ಅವರು ಅಂತೀರಾ. ನಾನು ಬಂದಿರ್ತಕ್ಕಂಥದ್ದು ಕಿತ್ತೂರು ಕರ್ನಾಟಕದ ಜೀವನದಿ ಮಲಪ್ರಭಾ ತಾಯಿಯ ಮಲಪ್ರಭಾ ನದಿಯ ಒಂದು ರೀತಿ ಉಗಮ ಸ್ಥಳ ಅಂದ್ರೆ ತಪ್ಪಾಗಲಾರ್ದು. ವಿಶೇಷವಾಗಿ ಮಲಪ್ರಭಾ ನದಿಯ ಜನ್ಮ ಕೊಟ್ಟ ಭೂಮಿ ಇದೇ ಒಂದ್ ರೀತಿ ಕಣಕುಂಬಿ. ಈ ಕಣಕುಂಬಿಗೆ ಬಂದಿದ್ದೀನಿ. ವಿಶೇಷವಾಗಿ ನಾನು ಇರ್ತಕ್ಕಂಥದ್ದು ನೋಡಿ, ಇವತ್ತು ರಾಜ್ಯದ ಒಂದ್ ರೀತಿ ಜಲದ ಒಂದ್ ರೀತಿ ಸಮಸ್ಯೆಗಳಲ್ಲಿ ಅತ್ಯಂತ ಪ್ರಮುಖ ಸಮಸ್ಯೆ ಅಂದ್ರೆ ಇದೇ ಒಂದ್ ರೀತಿ ಕಳಸ ಒಂದ್ ರೀತಿ ನಾಲೆ. ವಿಶೇಷವಾಗಿ ಇದು ಬರ್ತಕ್ಕಂಥದ್ದು ಕಣಕುಂಬಿಯಿಂದ ಮುಂದೆ ಹೋಗ್ತಕ್ಕಂಥ ಒಂದ್ ರೀತಿ ಹೈಬಿಯ ಹಿಂದೆ ಇರ್ತಕ್ಕಂಥ ಒಂದ್ ರೀತಿ ನಾಲೆಗೆ ಬರುತ್ತೆ. ವಿಶೇಷವಾಗಿ ಪಕ್ಕದ ಒಂದ್ ರೀತಿ ಸುರ್ಲಾ, ಈ ಕಡೆ ಹರ್ನಾಲ ಆ ಕಡೆಯಿಂದ ಬರ್ತದೆ. ವಿಶೇಷವಾಗಿ ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಕಳಸ. ಈ ಕಳಸ ನಾಲೆ ತಗೊಂಡೋಗಿ ಮಲಪ್ರಭಾ ನದಿಗೆ ಸೇರಿಸಿ ಒಂದಷ್ಟು TMC ಮುಖಾಂತರ ಈ ಕಡೆ ಭಾಗದ ಏನು ಧಾರವಾಡ, ಹುಬ್ಬಳ್ಳಿ, ಗದಗ ಈ ಕಡೆ ನದಿಗೆ ಏರ್ಸೋದ್ರ ಮುಖಾಂತರ ಕುಡಿಯ ನೀರ ಕೊಡ್ತಕ್ಕಂಥ ಒಂದ್ ರೀತಿ ಯೋಜನೆ ಇದೇ ಕಳಸ ಒಂದ್ ರೀತಿ ಬಂಡೂರಿ ಮಹದಾಯಿ ಯೋಜನೆ. ಇಂಥ ಸಂದರ್ಭದಲ್ಲಿ ಮಹದಾಯಿಯ ಉಪನದಿ ಕಳಸ, ಅರ್ಥ ಆಯ್ತಾ? ಈ ಮಹದಾಯಿಯ ಉಪನದಿ ಕಳಸಾಗೆ ಸುಮಾರು ಈ ಒಂದು ಪ್ರಾಜೆಕ್ಟ್ಗೆ ಟೋಟಲ್ ಕರ್ನಾಟಕ ಸರ್ಕಾರ 2007ನೇ ಇಸ್ವಿಲಿ 415 ಕೋಟಿ ವೆಚ್ಚದಲ್ಲಿ ಒಂದ್ ರೀತಿ ಈ ನಾಲೆನ ಇದ್ ಮಾಡುತ್ತೆ. ಈ ನಾಲೆನ ಇದ್ ಮಾಡಿ ಸಾಕಷ್ಟು ಕೆಲಸ ಆರಂಭಿಸುತ್ತೆ. ವಿಶೇಷವಾಗಿ ಈ ಕಳಸ ಸಹ ಹುಟ್ಟೋದು ಖಾನಾಪುರದಲ್ಲೇ, ಆಯ್ತಾ? ಮತ್ತೆ ಮಲಪ್ರಭಾ ಹುಟ್ಟೋದು ಖಾನಾಪುರದಲ್ಲೇ, ಮತ್ತೆ ಮಹದಾಯಿ ಹುಟ್ಟೋದು ಖಾನಾಪುರದಲ್ಲೇ. ಈಗೆಲ್ಲ ಹುಟ್ಟಿದ್ರು ಸಹ ನೆರೆಯ ಗೋವಾದವರು ನಮ್ಗೆ, ಗೋವಾ ರಾಜ್ಯದವರು ನಮ್ಮಿಂದ, ಯಾಕಪ್ಪ ಅಂತಂದ್ರೆ ನಮ್ಮಿಂದ ಸಾಕಷ್ಟು ತರಕಾರಿ ತಗೋತಾರೆ, ನಮ್ಮಿಂದ ಸಾಕಷ್ಟು ವಸ್ತುಗಳನ್ನ ಆಮದು ಮಾಡ್ಕೊಂಡು ಅವ್ರು ಇದ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ಹುಟ್ಟತಕ್ಕಂಥ ನೀರನ್ನ, ನಮ್ಮಲ್ಲಿ ಹುಟ್ಟತಕ್ಕಂಥ ನದಿಯ ಒಂದ್ ರೀತಿ ನಾಲೆಯನ್ನ ಒಂದ್ ರೀತಿ ನಮ್ಮಲ್ಲೇ ಇರ್ತಕ್ಕಂಥ ಒಂದು ನದಿಗೆ ಸೇರಿಸ್ಕೊಳಕ್ಕೆ ಯಾಕಪ್ಪ ಅಬ್ಜೆಕ್ಷನ್? ಆಯ್ತಾ? 415 ಕೋಟಿ ವೆಚ್ಚದಲ್ಲಿ ಕೆಲಸ ಆಗಿದೆ. ಇವರು ಏಕಾಏಕಿ ಒಂದ್ ರೀತಿ ಕೆಲಸ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲ ಇದ್ ಮಾಡಿದ್ರು, ಏಕಾಏಕಿ ಕೋರ್ಟ್ಗೆ ಹೋಗ್ತಾರೆ, ಈ ನೀರು ಮಲಪ್ರಭಾ ನದಿಗೆ ಸೇರೋದ್ ಬೇಡ ಅಂತ, ಆಯ್ತಾ? ಹಾಗಾಗಿ ಇದೆಲ್ಲ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಸಾಮಾನ್ಯವಾದೀತೆ? ನಮ್ಮ ನೀರು ನಾವು ಉಪಯೋಗಿಸ್ಕೊಳ್ಳೋದಕ್ಕೆ ಅಕ್ಕಿಲ್ಲ ಅಂತಂದ್ರೆ ಏನ್ ಉಪಯೋಗ? ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಏನ್ ಮಾಡ್ತಾವ್ರೆ? ಅದು ಕಾಂಗ್ರೆಸ್ ಇರ್ಬೋದು, ಅದು BJP ಇರ್ಬೋದು, ಅದು JDS ಇರ್ಬೋದು, ಬರೀ ಎಲೆಕ್ಷನ್ ಅಲ್ಲಿ ಮಾತ್ರ ನೀವು ಸೀಮಿತ ಮಾಡ್ತೀರಾ. ಏನು ವೋಟ್ ಬ್ಯಾಂಕ್ಗೋಸ್ಕರ ಎಲೆಕ್ಷನ್ ಅಲ್ಲಿ ಮಾತ್ರ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಒಂದ್ ರೀತಿ ಕಳಸ, ಬಂಡೂರಿ, ಮಹದಾಯಿ ನಿಮ್ಗೆ ಏಕೈಕಿ ಜ್ಞಾಪಕ ಆಗುತ್ತೆ. ರೈತರಿಗೆ ಒಂದ್ ರೀತಿ ಮೂಗ್ ಮೇಲೆ ತುಪ್ಪ ಸವರ್ತೀರಾ, ಓಟ್ ತಗೋತೀರಾ. ಆದರೆ ಅರ್ಥ ಆಯ್ತಾ? ಗೋವಾದಲ್ಲಿ ನಿಮ್ಮ ಸರ್ಕಾರಗಳು ಇರ್ತವೆ, ಕರ್ನಾಟಕದಲ್ಲೂ ನಿಮ್ಮ ಸರ್ಕಾರ ಇರ್ತವೆ, ಮಹಾರಾಷ್ಟ್ರದಲ್ಲೂ ನಿಮ್ಮ ಸರ್ಕಾರ ಇರ್ತವೆ. ನಿಮ್ಗೆ ಏನಾದ್ರು ನೈತಿಕತೆ ಇದ್ರೆ, ಈ ಕಡೆ ಭಾಗದ ರೈತರ ಬಗ್ಗೆ, ಜನತಾಪಿ ವರ್ಗದ ಮೇಲೆ ನಿಮ್ಗೆ ನೈತಿಕತೆ ಇದ್ರೆ, 3 ಪಕ್ಷಗಳು ಕೂಡಿ ನೀವು ಇದನ್ನ ಒಂದ್ ರೀತಿ ನೀರಾವರಿ ಯೋಜನೆ, ಬಹುಪಯೋಗಿ ಯೋಜನೆ, ಜನ ಉಪಯೋಗ ಯೋಜನೆ, ರೈತಾಪಿ ಯೋಜನೆ, ಇದನ್ನ ನೀವು ಮನ್ಸು ಮಾಡಿದ್ರೆ, 3 ಪಕ್ಷಗಳು ಮನ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಯಾವಾಗೋ ಆಗ್ಬಿಡೋದು. ಆದರೆ ನಿಮ್ಮ ಸ್ವಾರ್ಥ ರಾಜಕಾರಣದಿಂದ ಇವತ್ತು ನೋಡಿ 415 ಕೋಟಿ ಇರ್ತಕ್ಕಂಥ ವೆಚ್ಚದ ಈ ನಾಲೆ ಬಂದ್ಬಿಡೋದ ಕಾರಣ ಎಲ್ಲಾ 3 ಪಕ್ಷಗಳು ನೀವೇ ಕಾರಣ, ಆಯ್ತಾ? ನೋಡಿ, ಅಲ್ಲಿಂದ ಕಷ್ಟಪಟ್ಬಿಟ್ಟು ಮಾಡಿದ್ರು. ಈಗ ನೋಡಿ, ಕೋರ್ಟ್ ಅಲ್ಲಿ ಸ್ಟೇ ತಗೊಂಡ್ಬಂದಿದ ತಕ್ಷಣ ನೋಡಿ ಅವಾಗ ಸ್ಟಾರ್ಟ್ ಮಾಡಿದ್ದು. ವಿಶೇಷವಾಗಿ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ನೇರವಾಗಿ, ಇವೆಲ್ಲ ಪಾಳು ಬೀಳ್ತಾವೆ ಮತ್ತೆ ತುಕ್ಕಿಡಿತಾವೆ. ಈಗಾದ್ರೆ ಯಾರು ವೆಚ್ಚ? ಕರ್ನಾಟಕದ ಜನರ ತೆರಿಗೆ ವೆಚ್ಚ, ಕರ್ನಾಟಕದ ಜನತೆಯ ದುಡ್ಡು ವೆಚ್ಚ ಇದೇನಾ? ಹಾಗಾಗಿ ಬನ್ನಿ, ಕಳಸದ ಒಂದ್ ರೀತಿ ವಾಸ್ತವ ಪರಿಸ್ಥಿತಿ ಬಗ್ಗೆ ನಾನು ಸಮಗ್ರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಾದ ಬೆಳಗಾವಿ, ಧಾರವಾಡ ಹಾಗೂ ಬಾಗಲಕೋಟೆ ಹಾಗೂ ಗದಗ ಜಿಲ್ಲೆಗಳ ಜೀವನದಿ ಅಂದ್ರೆ ಇದೇ ನೋಡ್ರಿ, ನಮ್ಮ ಹೆಮ್ಮೆಯ ಮಲಪ್ರಭಾ ನದಿ.
ಮಲಪ್ರಭಾ ನದಿಯು ಪುರಾತನ ಕಾಲದಿಂದಲೂ ಕೂಡ ಕಣಕುಂಡಿಯಲ್ಲಿ ಹುಟ್ಟಿ ಖಾನಾಪುರ, ಕಿತ್ತೂರು, ಬೈಲಹೊಂಗಲ ಹಾಗೂ ಸವದತ್ತಿಗಳನ್ನ ದಾಟಿ ನವಿಲುತೀರ್ಥ ಅಣೆಕಟ್ಟಿನಲ್ಲಿ ಮಿಂದೆದ್ದು ನಂತರ ನರಗುಂದ, ನವಲಗುಂದ, ಧಾರವಾಡ, ಹುಬ್ಬಳ್ಳಿ, ರೋಣ ಹೀಗೆ 10 ಹಲವು ತಾಲೂಕುಗಳನ್ನ ದಾಟಿ ಕೂಡಲ ಸಂಗಮದಲ್ಲಿ ಕೃಷ್ಣ ನದಿಗೆ ಸೇರುತ್ತೆ. ಆದರೆ ಭಾಗಶಃ ಇಂತಹ ಮಲಪ್ರಭಾ ನದಿಗೆ ಜೀವ ತುಂಬುವ ಕೆಲಸವನ್ನ ಮಾಡಿ ರೈತಾಪಿ ವರ್ಗಕ್ಕೆ ಹಾಗೂ ಜನೋಪಯೋಗಿ ಕೆಲಸಕ್ಕೆ ಅನುಕೂಲವಾಗುವುದಕ್ಕೆ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಕಳಸ ಬಂಡೂರಿ ನಾಲೆಗಳಿಂದ ಮಲಪ್ರಭಾ ನದಿಗೆ ಸೇರಿಸುವುದರ ಮೂಲಕ 756 ಟಿಎಂಸಿ ನೀರನ್ನು ಹರಿಸಿಕೊಳ್ಳಲು 2002ರಲ್ಲಿ ಇದ್ದ ಎಸ್ಎಂ ಕೃಷ್ಣ ಸರ್ಕಾರ ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡೆದಿದೆ. ಆದರೆ ದುರ್ದೈವ ಅಂದ್ರೆ ನೆರೆಯ ಗೋವಾ ಸರ್ಕಾರದ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಖ್ಯಾತಿ ತೆಗೆದು ಯೋಜನೆಗೆ ತಡೆಯಾಜ್ಞೆ ತಂದಿದ್ದಾರೆ. ಅಲ್ಲಿಂದ ಹೋರಾಟ ಪ್ರಾರಂಭವಾಗಿ ಇಲ್ಲಿಯವರೆಗೂ ಕೂಡ ಆಗಿ ಬಂದಿದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕಳಸ ಹಾಗೂ ಬಂಡೂರಿ ಯೋಜನೆಗೆ ತಲಾ 45 ಕೋಟಿಗಳ ವೆಚ್ಚದ ಕಾಮಗಾರಿಯನ್ನ 5 ಕಿಲೋಮೀಟರ್ ವರೆಗೆ ಭೂಮಿಯಲ್ಲಿ ಸುರಂಗ ಮಾರ್ಗದ ಕಾಲುವೆಯನ್ನು ಕೊರೆದು ಅಲ್ಲಿಂದ ಮಲಪ್ರಭಾ ನದಿಗೆ ಸೇರಿಸಲು ಪ್ರಯತ್ನ ಕಾಮಗಾರಿ ಪೂರ್ಣಗೊಳಿಸಿದ್ರು. ಆದರೆ ಅಲ್ಲೂ ಕೂಡ ಗೋವಾ ಸರ್ಕಾರ ಕೋರ್ಟ್ನಲ್ಲಿ ತಡೆಯಾಜ್ಞೆ ತೆಗೆದುಕೊಂಡು ಬಂದು ಈ ಯೋಜನೆಯ ಕಾಮಗಾರಿಯನ್ನ ಬಂದ್ ಮಾಡಲಾಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಪಕ್ಷಗಳು ಕೂಡ ಚುನಾವಣೆ ಅಸ್ತ್ರವಾಗಿ ಬಳಸಿಕೊಂಡು ಕೈಬಿಡ್ತಾ ಇದೆ. ಇನ್ನೊಂದು ಕಡೆ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಇರುವ ರಾಜಕೀಯ ಪಕ್ಷಗಳು ಕೂಡ ಚುನಾವಣಾ ಸಂದರ್ಭದಲ್ಲಿ ಈ ಯೋಜನೆ ಬಗ್ಗೆ ಪೊಲಿಟಿಕಲ್ ಮೈಲೇಜ್ಗಾಗಿ ಬಳಸಿಕೊಳ್ತಾ ಇದೆ. ಆದರೆ ವಿಧಿ ಏನಪ್ಪಾ ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ರೈತಾಪಿ ಯೋಜನೆ ಹಾಗೂ ಕುಡಿಯುವ ನೀರಿನ ಯೋಜನೆ, ಜನಪರ ಯೋಜನೆಗೆ ಯಾವ ರಾಜಕೀಯ ಪಕ್ಷಗಳು ಇರಲಿ, ಯಾವೊಬ್ಬ ಸಂಸದರು ಕೂಡ ಸಂಸತ್ನಲ್ಲಿ ಪರಿಣಾಮಕಾರಿಯಾಗಿ ಧ್ವನಿ ಎತ್ತದೆ. ತುಂಬಾ ಬೇಸರದ ಸಂಗತಿಯಾಗಿದೆ. ಇನ್ನೊಂದು ಕಡೆ ಈ ಯೋಜನೆಯ ಹೋರಾಟದ ಹೆಸರಲ್ಲಿ ಸ್ವಾರ್ಥಕ್ಕೆ ಬಳಸಿಕೊಂಡು ಈ ಭಾಗದಲ್ಲಿ ಶಾಸಕರು ಆಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಇನ್ನೊಂದು ಕಡೆ ಈ ಯೋಜನೆ ಅನುಷ್ಠಾನಕ್ಕೆ ಬರಲು ರೈತಾಪಿ ವರ್ಗದ ಸಂಘಗಳು, ವಿವಿಧ ಸಂಘಟನೆಗಳು ಹಾಗೂ ಜನತೆಯ ವತಿಯಿಂದ ಅಹೋರಾತ್ರಿ ಹೋರಾಟಗಳು, ಅನಿರ್ದಿಷ್ಟಾವಧಿ ಸತ್ಯಾಗ್ರಹಗಳು ನಡೆದು ಹಲವು ಹೋರಾಟಗಾರರು ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಇನ್ನು ಕೆಲವರು ಜೈಲು ಶಿಕ್ಷೆ ಅನುಭವಿಸಿ ಕೋರ್ಟಿಗೆ ಇಂದಿಗೂ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ಕಳಸಾ ಬಂಡೂರಿ ಯೋಜನೆ ಮಾತ್ರ ಜಾರಿಗೆ ಬರಲೇ ಇಲ್ಲ. ಇನ್ನೊಂದು ಕಡೆ ಇಲ್ಲಿ ಕಾಮಗಾರಿಗೆ ತಂದಿದ್ದ ಕಬ್ಬಿಣ ಸೇರಿ ಎಲ್ಲ ಕಚ್ಚಾ ವಸ್ತುಗಳು ತುಕ್ಕು ಹಿಡಿದು ಈ ಯೋಜನೆಗೂ ತುಕ್ಕು ಹಿಡಿದು ಬಿಡ್ತೇನೋ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಮಾಡಿದ್ದ ಅರೆಬರೆ ಕಾಮಗಾರಿಗಳೆಲ್ಲ ಕುಸಿದು ಬೀಳ್ತಾ ಇದೆ. ಆದರೆ ಕಳಸಾ ಬಂಡೂರಿ ಯೋಜನೆಗೆ ಕಾಯಕಲ್ಪ ಭಾಗ್ಯ ಮಾತ್ರ ಪ್ರಧಾನಮಂತ್ರಿಯಿಂದ ಹಿಡಿದು ಜನಪ್ರತಿನಿಧಿವರೆಗೂ ಯಾರು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡದೆ ಕಾನೂನು ಹೋರಾಟ ಮಾಡಿ ಕೈ ತೊಳೆದುಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ಕಿತ್ತೂರು ಕರ್ನಾಟಕದ ಜೀವ ನದಿ ಅಂದ್ರೆ ತಪ್ಪಾಗಲಾರದು. ಅದೇ ನಮ್ಮ ಹೆಮ್ಮೆಯ ಮಲಪ್ರಭಾ ನದಿ. ಈ ಮಲಪ್ರಭಾ ನದಿಯ ಒಂದು ರೀತಿ ಉಗಮ ಸ್ಥಾನ ಕಣಕುಂಬಿಯಿಂದ ಒಂದು ರೀತಿ ರಾಮೇಶ್ವರ ದೇವಸ್ಥಾನಕ್ಕೆ, ವಿಶೇಷವಾಗಿ ಈ ಒಂದು ರಾಮೇಶ್ವರ ದೇವಸ್ಥಾನದ ಒಂದರಲ್ಲೇ ವಿಶೇಷವಾಗಿ ಮಲಪ್ರಭಾ ನದಿ ಹುಟ್ಟಿ ಮುಂದೆ ಒಂದು ನಾಲೆಗಳಲ್ಲಿ ಹೋಗಿ ಅಪ್ ಟು ಕೂಡಲ ಸಂಗಮವರೆಗೂ ಸೇರುತ್ತೆ. ಈಗ ಬನ್ನಿ, ರಾಮೇಶ್ವರ ದೇವಸ್ಥಾನದ ಸನ್ನಿಧಿಗೆ ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಹೊಂಡದಲ್ಲಿ ಮಲಪ್ರಭಾ ನದಿ ಹುಟ್ಟುತ್ತೆ. ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನೋಡಿ, ಮನೆ ಮುಖ್ಯಮಂತ್ರಿಗಳೇ, 3 ರಾಜ್ಯದ ಮುಖ್ಯಮಂತ್ರಿಗಳೇ, ಆಯ್ತಾ, ನಮ್ಮ ಭಾರತ ಜಾತ್ಯತೀತ ರಾಷ್ಟ್ರ, ಅನೇಕತೆಯಲ್ಲಿ ಏಕತೆ ಕಂಡ ರಾಷ್ಟ್ರ. ಆದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ರೀತಿ ಸಮನ್ವಯ ಕೊರತೆಯಿಂದ, ನಿಮ್ಮಲ್ಲಿರ್ತಕ್ಕಂಥ ಒಂದು ರೀತಿ ಸ್ವಾರ್ಥ ರಾಜಕಾರಣಗಳಿಂದ ಎಲ್ಲಾ ಪಕ್ಷಗಳ ಮುಖಂಡರುಗಳಿಗೆ ಕೇಳಿಕ್ ಬಯಸ್ತಾ ಇದ್ದೇನೆ. ಆಯ್ತಾ, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು. ಅರ್ಥ ಆಯ್ತಾ? ನಿಮ್ಮಲ್ಲಿರ್ತಕ್ಕಂಥ ಸ್ವಾರ್ಥತೆಯಿಂದ ನೋಡಿ ಇವತ್ತು ನೆನೆಗುದಿಗೆ ಬಂದಿದೆ. 415 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿ ರೈತರಿಗೆ ಉಪಯೋಗ ಆಗಬೇಕಾಗಿತ್ತು ಈ ಯೋಜನೆ. ಆದರೆ ಆಯ್ತಾ, ನೆರೆಯ ಒಂದ್ ರೀತಿ ಗೋವಾದ ಪಕ್ಷಗಳಿಗೂ ಕೇಳಿಕ್ ಬಯಸ್ತೇನೆ, ಮಹಾರಾಷ್ಟ್ರಕ್ಕೂ ಕೇಳಿಕ್ ಬಯಸ್ತೇನೆ. ನೋಡಿ, ಇದು ನೆನೆಗುದಿಗೆ ಬಂದಿದೆ. ಇದು ಜನರ ದುಡ್ಡು ಈ ರೀತಿ ಪೋಲಾಗಿದೆ. ನೋಡಿ, ತುಕ್ಕಿಡಿತಾ ಇದೆ. ಮತ್ತೆ DPR ಕರಿತೀರಾ, ಮತ್ತೆ ಏನು ಇದು? ಜನಗಳನ್ನ ಮಂಗೆ ಮಾಡ್ಬೇಕು ಅಂತ ಮಾಡಿದಿರೋ ನೀವು. ನೋಡಿ, ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಒಂದ್ ರೀತಿ ಈ ಒಂದು ನಾಲೆಗಳನ್ನ ಕಟ್ಟೋದಕ್ಕೆ ಅವಾಗ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿದ್ರು. ಇಂಥ ಸಂದರ್ಭದಲ್ಲಿ ಏಕಾಏಕಿ ನೀವು ತಗೊಬಂದ್ರಲ್ಲ. ನೋಡಿ, ಸಾಕಷ್ಟು ಎಲ್ಲ ತುಕ್ಕಿಡಿತಾವೆ. ನೀವು ಸ್ಟೇ ತಗೊಬಂದಿದ್ದಕ್ಕೆ ಇದಕ್ಕೆಲ್ಲ ನೋಡಿ ಕಬ್ಣಗಳು, ಸಾಕಷ್ಟು ವೆಚ್ಚಗಳು. ಅರ್ಥ ಆಯ್ತಾ? ಎಲ್ಲಿ ವೆಚ್ಚ ಆಗ್ತಾ ಇದೆ ಅಂದ್ರೆ ಇಲ್ಲಿ ಈ ರೀತಿ ಸ್ಟೇ ತಗೊಬಂದಿರ್ತಕ್ಕಂಥ ಕಾಮಗಾರಿಗಳಲ್ಲಿ ವೆಚ್ಚ ಆಗ್ತಾ ಇದೆ. ಆದಷ್ಟು ಬೇಗ ಇಂಥ ಜಲ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ರೈತರಿಗೂ ಉಪಯೋಗ ಆಗುತ್ತೆ, ಮತ್ತೆ ಜನೋಪಯೋಗಿಗಳಿಗೆ ಉಪಯೋಗ ಆಗುತ್ತೆ. ಹಾಗಾಗಿ ದಯವಿಟ್ಟು ನಿಮ್ಮ ಸ್ವಾರ್ಥತೆ ರಾಜಕಾರಣಗಳನ್ನ ಬಿಡಿ. ಆಯ್ತಾ? ಏನಪ್ಪಾ ಮಾಡ್ತಾರೆ, ರೈತಾಪಿವರೆಗೂ ಕೊಟ್ರೆ ನಾನು 3 ರಾಜ್ಯಗಳು ಕೇಳಿಸ್ತೀನಿ. ಹಾಗಾಗಿ ಮೊದ್ಲು ಇಂಥವನ್ನ ಸ್ಟಾರ್ಟ್ ಮಾಡಿಸಿ. ನೋಡಿ,
ಸಾಕಷ್ಟು ಒಂದ್ ರೀತಿ ಇದರಲ್ಲಿ ವೆಚ್ಚ ಆಗಿರ್ತಂತವೆಲ್ಲ ತುಕ್ಕಿಡಿತಾವೆ. ಅರ್ಥ ಆಯ್ತಾ? ಇದು ಜನರ ದುಡ್ಡು. ಇಷ್ಟು ನೀರು ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಇಷ್ಟು ನೀರು ಕೊಡೋದಕ್ಕೆ ಅರ್ಥ ಆಯ್ತಾ, ನೀವು ತಗೊಬಂದಿರ್ತಕ್ಕಂತ ಮಾನ್ಯ ಗೋವಾದ ಒಂದ್ ರೀತಿ ಜನರು, ಅವ್ರಿಗೇನ್ ಪರಿಸರವಾದಿಗಳು ಅಂತಾರೆ ಆಯ್ತಾ. ಈ ಕಡೆ ಭಾಗದ ಪರಿಸರ ಮತ್ತೆ ಜನದ ಒಂದ್ ರೀತಿ ಉಪಯೋಗ ಮಾಡ್ಕೊಂಡು ನಿಮ್ ಕರ್ತವ್ಯ ತಾನೇ. ಅರ್ಥ ಆಯ್ತಾ? ಅರೆ ಸ್ವಾಮಿ, ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಇವೆಲ್ಲ ಒಂದ್ ರೀತಿ ಅಣ್ಣ ತಮ್ಮದಿರಿದ್ದಂಗೆ. ಒನ್ಸ್ ಅಪಾನ್ ಎ ಟೈಮು ನಿಮ್ಮ ಗೋವಾ ಮತ್ತೆ ಮಹಾರಾಷ್ಟ್ರ ನಮ್ಮ ಕರ್ನಾಟಕದ ರಾಜರು ಆಳಿದ್ರು ಅಂತಕ್ಕಂಥದ್ದು ಮರ್ತಿದ್ದೀರಾ ನೀವು ಆಯ್ತಾ. ಹಾಗಾಗಿ ನಿಮ್ಗೇನಾದ್ರು ಸ್ವಲ್ಪನಾರು ಬುದ್ಧಿ ಇದ್ದಿದ್ರೆ ದಯವಿಟ್ಟು ಈ ಒಂದು ಜನೋಪಯೋಗಿ ಇದನ್ನ ದಯವಿಟ್ಟು ಕೆಲಸ ಸ್ಟಾರ್ಟ್ ಮಾಡಿಸಿ ಆಯ್ತಾ. ಹಣ ಎಲ್ಲ ಪೋಲ್ ಆಗ್ತಾ ಇದೆ, ಹಣ ಎಲ್ಲ ವ್ಯರ್ಥ ಆಗಿದೆ. ಈ ರೀತಿ ಆಗ್ಬಿಟ್ರೆ ಹೆಂಗೆ ಅಂತಕ್ಕಂಥದ್ದು. ಕಣ್ಕೊಂಬಿ ಏನ್ ಹೇಳಿಕ್ ಬಯಸ್ತೀರಾ ಕಣ್ಕೊಂಬಿ ಬಗ್ಗೆ? ಕಣ್ಕೊಂಬಿದಾಗ ಈಗ ನಮ್ಗ ಕನ್ನಡದೊಳ ಸ್ವಲ್ಪ ಮಾತಾಡ್ತಾರ. ಮಲಪ್ರಭಾ ನದಿದ ಉಗಮ ಸ್ಥಾನ ಐತಿಲ್ಲ, ಇದು ರಾಮೇಶ್ವರ ಗುಡಿ ಐತಿಲ್ಲ, ಅಲ್ಲಿಂದ ಹುಟ್ಟಿದ ಮಲಪ್ರಭಾ ನದಿ. ಅಲ್ಲಿಂದ ಇಲ್ಲೇ ಮಾವಲಿ ಮಂದಿರ ಬರ್ತತಿ. ಮಾಳ್ವೆ ಮಂದಿರದಿಂದ ತೆಳಗ್ ಹೋಗ್ತೈತಿಲ್ಲ. ಇಲ್ಲೇ ಕಳಸಾ ಬಂಡೂರ ಐತಿಲ್ಲ, ಕಳಸಾ ಬಂಡೂರ ತೆಳಗಿನ 80 ಮೀಟರ್ ತಗ್ಗಿನ ಕಳಸಾ ಬಂಡೂರ ಐತಿಲ್ಲ, ನಾಲಾ ಐತಿ. ಬಾಂಧಿದ ಬ್ಲಾಕ್ ಹಾಕಿದ ಕಂಪ್ಲೀಟ್ ಮಾಡಿದ. ಯಾಕೆ ಕಳಸಾ ಬಂಡೂರಿ ಯಾವಾಗ ಸ್ಟಾರ್ಟ್ ಆಗಿದ್ದು? 2007ರಲ್ಲಿ. ಯಾಕೆ ನಮ್ಗ ಜರ ಗೊತ್ತಿಲ್ಲ. ಯಾಕೆ ಪೆಂಡಿಂಗ್ ಐತೆ? ಪೆಂಡಿಂಗ್ ಗೌರ್ಮೆಂಟ್ ಕ್ಯಾಂಪ್, ಮಹಾರಾಷ್ಟ್ರ ಗೌರ್ಮೆಂಟ್, ಗೋವಾ ಗೌರ್ಮೆಂಟ್ ಬಂದ್ ಮಾಡಿದಿಲ್ಲ. ಗೋವಾ ಗೌರ್ಮೆಂಟ್ ಹೌದು. ಯಾಕೆ ಕರ್ನಾಟಕದಿಂದ ಎಲ್ಲ ವಸ್ತುಗಳು ಹೋಗ್ತವೆ, ಯಾಕೆ ಅವ್ರು ಬಂದ್ ಮಾಡಿದ್ರು? ನಮ್ ನೀರಿದು ನಮ್ಮ ಏರಿಯಾದ ಅದ ಗೋವಾ ಮಹಾರಾಷ್ಟ್ರದಾಗ ನೀರು ಹೋಗ್ತೈತಿಲ್ಲ, ಆ ಬಂದ್ ಸಲುವಾಗಿ ಆ ಮಹಾರಾಷ್ಟ್ರ ಕರ್ನಾಟಕ ಸಲುವಾಗಿ ಬಂದ್ ಮಾಡಿದ್ದ. ಹೌದಾ? ಈಗ ಒಟ್ಟಾರೆ ಇದು ನಮ್ಮ ರಾಜ್ಯಕ್ಕೆ ಹೆಲ್ಪ್ ಆಗೋದಲ್ರಿ, ನಮ್ಮ ರೈತರುಗಳಿಗೆ. ರೈತರು ನಮ್ಮ ಕೈಯ ಮಾಡೋದು. ಹೌದಾ? ಹೌದು. ಇದು ನಿಮ್ಗೂ ಹೆಲ್ಪ್ ಆಗೋದು ನೀರು? ನೀರು ನಮಗೂ ಉಪಯೋಗ ಇಲ್ಲ, ಸಾಧ್ಯ ಇಲ್ಲ. ನಮ್ಗ ಈ ಊರಾದಾಗ ನೀರು ಸಗ ಆಗುದಿಲ್ಲ, ತಳಗಿನ ಹೋಗ್ತಿದಿಲ್ಲ ಪೂರ. ನಮ್ಮ ಭೂಮಿ ಐತೆ, ಜಮೀನು ಮೇಲೆ ಕಳಸಾ ಬಂಡ್ರಾಗ ಎಲ್ಲ ಟೂಟ್ ಪುಂಜಿ ರೊಕ್ಕ ಕೊಟ್ಟಿದ್ದ ಭೂಮಿದಾಗ. ನಮ್ದು ಏನ್ ಕೊಟ್ಟಿದ್ದೀರಾ? ಭೂಮಿ ಆವಾಗ ತುಟ್ ಪುಂಜಿ ಮುಂಜೆ ಕಮ್ಮ ದರ ರೊಕ್ಕ ಕೊಟ್ಟಿದ್ದ ಹೊಲ ಮನುಷ್ಯದ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್. ಅದರ ಚೌಕಸಿ ಮಾಡಕ್ ಬೇಕು. ಸ್ಟಾರ್ಟ್ ಆಗ್ಬೇಕು. ಹೌದು. ಹೌದಾ? ಮತ್ತೆ ಯಾವ ರೀತಿ? हमारा जमीन गई ना ये, उसमें हमको ज्यादा पैसा नहीं दिया उन्होंने, कम दिया है. ಜಾಸ್ತಿ ಕೊಡ್ಬೇಕು. हाँ जैसे अभी क्या रेट का क्या दाम है वो मैं भी देना चाहिए ना. ಹೌದಾ? ನಿಮ್ದು ಜಮೀನು ಹೋಗೈತೆ? ನಮ್ದು भी गया ಇಲ್ಲಿ. ಹೌದಾ? ಹೇಳಿ, ಇದು ಯಾವ ಸ್ಥಳ? ಇದು ಪ್ಲೇಸ್ देवस्थान रामेश्वर देवस्थान. ಮಲಪ್ರಭಾ ನದಿ ಉಗಮ. हाँ, रामेश्वर देवस्थान मलप्रभा नदी उगम. ಏನೇನ್ ಇತಿಹಾಸ, ಹಿಸ್ಟ್ರಿ? हिस्ट्री इथं कनक नावाचा एक ऋषी होता इथं, कुल नावाचा ऋषी. कुल नावाचा ऋषी असताना त्यांच्याकडे एक त्यांची सेविका होती, मल्लवा. मल्लवा ते त्या टायमाला दैत्य, ऋषी गेलेले आपले तपस्या करत होते. त्या टायमाला दैत्य आला आणि मल्लवाच्या पाठी लागला. मग मल्लवाने काय केले, आपली अब्रू लाज राखण्यासाठी त्याने ह्याच्यात कुळेमध्ये उडी टाकली. ऋषी जेव्हा आला तेव्हा बघता तर आपली दासी नाही म्हटल्यानंतर त्याने ते अंतर्यामी त्याने ध्यान बघितलं की बाबा तू गेली कुठं म्हटल्यावर तिनं तर उडी मारलेली. मग तिनं मी हाय इथं, कारण तिने घटना सांगितली, मी हाय इथं. तिनं तो हात दाखवला. त्या मल्लवाच्या नावावरनं जे मलप्रभा नदीचं नाव पडलं. सेम ते त्या टायमाला जो ऋषी होता ना, त्या टायमाला त्याने ते आपल्या ह्याच्यावरती शक्तीवरती त्याने ते पाणी निर्माण केलं. ಮಳೆಗಾಲದಲ್ಲಿ ಫುಲ್ ನೀರು ಇರುತ್ತೆ. पावसाळ्यात फुल पाणी याला. आणि ह्याचं एक हे आहे की आता रामेश्वरचं मंदिरचं एक मोठं आहे की, कारण का जे पावसातलं पाणी आहे ते दोन्ही साईडला जात आहे. लेफ्टला इकडं म्हादईला गेला आणि लेफ्टचं मलप्रभेला गेला आणि राईटचं
महादाईला गेला. त्याचे 2 भाग आहेत त्या पाण्याचे. हे असं मोठं हे आहे. ಮಾನ್ಯ ಪಾಪ ಇಂಜಿನಿಯರ್ಗಳು ಎಲ್ಲ ಕಷ್ಟಪಟ್ಬಿಟ್ಟು ಮಾಡಿದ್ರು ಆಯ್ತಾ. ಏನೋ ಅದಕ್ಕೋಸ್ಕರನೇ ಒಂದ್ ರೀತಿ ಕಳಸಾ ಬಂಡೂರಿ ಇಲಾಖೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ನೀರಾವರಿ ಒಂದ್ ರೀತಿ ಯೋಜನೆಯಲ್ಲಿ ಒಂದ್ ರೀತಿ ಅದಕ್ಕೆ ಉಪವಿಭಾಗ ತೆಗೆದ್ರು. ಡಬಲ್ ಇ ಅಂತಕ್ಕಂಥ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ AEE ಅಂತ ಪೋಸ್ಟ್ ಕ್ರಿಯೇಟ್ ಮಾಡಿದ್ರು. ಅವರೆಲ್ಲರ ಒಂದ್ ರೀತಿ ಶ್ರಮದಿಂದ ನೋಡಿ ಈ ರೀತಿ ನಾಲೆಗಳಿಗೆ ಹರಿದು ಬರಕ್ಕೆ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಮೆಟ್ಲುಗಳು ಕಟ್ಟಿ ಎಲ್ಲ ಒಂದ್ ಕಡೆ ಇನ್ನ ಕೆಲಸ ಸ್ಟಾರ್ಟ್ ಆಗಿ ರೈತಾಪಿ ವರ್ಗಕ್ಕೆ ಅನುಕೂಲವಾಯ್ತೇನೋ ಅನ್ನೋದ್ರಲ್ಲೇ ಆಯ್ತಾ. ನೀವು ಈ ರೀತಿ ಮಾಡಿದ್ರಿ 2007ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ಆಲ್ರೆಡಿ 2007, 17 ಆಯ್ತಾ, ಹತ್ತತ್ರ 20 ವರ್ಷ ಆಗ್ತಾ ಬಂತು ಆಯ್ತಾ. ಇನ್ನ 3-4 ವರ್ಷ ಹೋದ್ರೆ ಇಂಥ ಸಂದರ್ಭದಲ್ಲಿ ನೋಡಿ ಎಲ್ಲ ನಾಶ ಆಗ್ತಾ ಇದೆ. ಅರ್ಥ ಆಯ್ತಾ. ಅದೇನು ಕಳಪೆನೋ ಅಥವಾ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕಳಸಾ ಒಂದ್ ರೀತಿ ಬಂಡೂರಿ ಒಂದ್ ರೀತಿ ನಾಲೆಗಳನ್ನ ನಾಲೆಗಳನ್ನ ಮಲಪ್ರಭಾ ನದಿ ಕೂಡಿಸಿ ಸಾಕಷ್ಟು ಕುಡಿಯೋ ನೀರು ಯೋಜನೆಗೆ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡ್. ವೀಕ್ಷಕರೇ, ಮಾನ್ಯ ಮುಖ್ಯಮಂತ್ರಿಗಳಾಗಿ 3 ಜನ ಮುಖ್ಯಮಂತ್ರಿಗೆ ಕೇಳಕ್ ಬಯಸ್ತೀನಿ ಆಯ್ತಾ. ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು, ಮತ್ತೆ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಮತ್ತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಇವ್ರಿಗೆಲ್ಲರಿಗೂ ಕೇಳಿಕ್ ಬಯಸ್ತೀನಿ ಆಯ್ತಾ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದ್ ರೀತಿ ಜನರ ಮತ್ತೆ ರೈತಾಪಿ ವರ್ಗದ ಒಂದ್ ರೀತಿ ಉಪಯೋಗಿ ಒಂದ್ ರೀತಿ ನೀರಾವರಿ ಯೋಜನೆ ಈ ಕಳಸಾ ಬಂಡೂರಿ ಯೋಜನೆ ಅರ್ಥ ಆಯ್ತಾ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೀವು ಸ್ಟೇ ತಗೊಂಡ್ಬಂದ್ರಲ್ಲ. ನಿಮ್ 3 ಜನ ಮುಖ್ಯಮಂತ್ರಿಗಳಿಗೆ ಏನಾದ್ರು ನೈತಿಕತೆ ಇದೆಯಾ ಆಯ್ತಾ. ಇದನ್ನ ತಗೊಂಡೋಗಿ ಕೆಲಸ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಒಂದ್ ರೀತಿ ಸ್ಟೇ ತಗೊಂಡಿದ್ದೀರಾ ಆಯ್ತಾ. ನಿಮ್ಗೆ ಏನಪ್ಪಾ ಪ್ರಾಬ್ಲಮ್ ಆಯ್ತಾ. ನಾನು ಗೋವಾ ಮುಖ್ಯಮಂತ್ರಿಗಳು ಕೇಳಿಕ್ ಬಯಸ್ತೇನೆ ಆಯ್ತಾ. ಪಕ್ಕದಲ್ಲೇ ಹಂಚ್ಕೊಂಡಿದ್ರ ನೀವು ಗೋವಾ ಮಾನ್ಯ ಮುಖ್ಯಮಂತ್ರಿಗಳೇ. ನಮ್ಮ ಖಾನಾಪುರಕ್ಕೆ ಹೊಂದ್ಕೊಂಡಿದೆ ನಿಮ್ಮ ರಾಜ್ಯ ಆಯ್ತಾ. ಈ ಕಡೆ ಭಾಗದ ನಿಮ್ಗೆ ತರಕಾರಿಗಳು ಬೇಕು, ಈ ಕಡೆ ಭಾಗದ ನಿಮ್ಗೆ ಸಾಕಷ್ಟು ವಸ್ತುಗಳು ಬೇಕು. ಈ ಕಡೆ ನಮ್ಮ ಕರ್ನಾಟಕ ಇಲ್ಲ ಅಂದ್ರೆ ನಿಮ್ಮ ಗೋವಾ ಇರ್ತಿತ್ತೋ ಇಲ್ಲ. ಸಾಕಷ್ಟು ವಸ್ತುಗಳು ನಿಮ್ಮಲ್ಲಿ ರೈತಾಪಿ ವರ್ಗದ ವಸ್ತುಗಳೇ ಬೆಳೆಯೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ತರಕಾರಿಗಳೇ ಬೆಳಿಬೇಕು, ರೈತರು ಬೆಳೆದ ಬೆಳೆಗಳು ಬೇಕು. ಆದರೆ ರೈತರುಗಳಿಗೆ ಮತ್ತೆ ಜನಗಳಿಗೆ ನೀರ್ ಕೊಡೋಕ್ ಏನ್ ದಾಡಿ ನಿಮ್ಗೆ ಅರ್ಥ ಆಯ್ತಾ. ಹಾಗಾಗಿ ನೋಡಿ, ನಿಮ್ಮ ಒಂದು ಹಿತಾಸಕ್ತಿಗೋಸ್ಕರ ಕೋರ್ಟ್ ಅಲ್ಲಿ ನೀವು ಸ್ಟೇ ತಗೊಬಂದ್ರಲ್ಲ, ಏನಾಗಿದೆ ನಿಮ್ಗೆ ಆಯ್ತಾ. ನೋಡಿ, ಇಲ್ಲೆಲ್ಲ ಸಾಕಷ್ಟು ಕೋಟಿ ವೆಚ್ಚದಲ್ಲಿ ಈ ರೀತಿ ದುಡ್ಡು ವ್ಯರ್ಥ ಆಗ್ತಾ ಇದೆ. ದಿನೇ ದಿನೇ ತುಕ್ಕಿಡ್ದು ಪಾಳು ಬಿದ್ದಿದೆ ಆಯ್ತಾ. ಈ ಕಡೆ ಏನ್ ಮಾಡ್ತಾವ್ರೆ ದಯವಿಟ್ಟು ನನ್ಗೆ ಇದೆಲ್ಲ ನೋಡ್ಬಿಟ್ರೆ ಸಾಕಾಗುತ್ತೆ ಆಯ್ತಾ. ದಯವಿಟ್ಟು ಈ ರೀತಿ ಒಂದ್ ರೀತಿ ಯಾವ ರೀತಿ ರಾಜ್ಯದ ಸಮನ್ವಯತೆ ಯಾವ ರೀತಿ ಮಾಡೋದು. ಹಾಗಾಗಿ ದಯವಿಟ್ಟು ಸರ್ಕಾರಗಳು ದಯವಿಟ್ಟು ಇಂಥವನ್ನ ಇದ್ ಮಾಡ್ಬೇಕು. ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕೇಳಿಕ್ ಬಯಸ್ತೇನೆ ಎಲ್ಲ ನಾನು ಎಂಪಿಗಳಿಗೆ ವಿಶೇಷವಾಗಿ ಈ ಕಡೆ ಖಾನಾಪುರವನ್ನ ಒಂದ್ ರೀತಿ ಸ್ಪರ್ಧೆ ಮಾಡ್ತಕ್ಕಂಥದ್ದು, ಖಾನಾಪುರವನ್ನ ಒಂದ್ ರೀತಿ ಒಳಗೊಂಡಿರ್ತಕ್ಕಂಥ ಸಂಸದ ಮಾನ್ಯ ಕಾಗೇರಿ ಜಿ ಅವರೇ, ನೀವು ಎಲೆಕ್ಷನ್ ಟೈಮಲ್ಲಿ ಏನೇನೋ ಹೇಳ್ಬಿಟ್ರಿ ಆಯ್ತಾ. ಆದ್ರೆ ಕಳಸಾ ಬಂಡೂರಿ ಬಗ್ಗೆ ಏನಾದ್ರು ನೀವು ಧ್ವನಿ ಎತ್ತದ್ರ ಆಯ್ತಾ. ನೀವು ಮಾಡ್ಬೋದಾಗಿತ್ತು. ಯಾಕಪ್ಪ ಅಂದ್ರೆ ಹಿರಿಯ ರಾಜಕಾರಣಿಗಳು, ನೀವು ಸ್ಪೀಕರ್ ಕೆಲಸ ಮಾಡಿದೀರಾ, ಬೇರೆ ರಾಜ್ಯದ ಸಾಕಷ್ಟು ರಾಜಕಾರಣಿಗಳ ಲಿಂಕ್ ಇದೆ ಆಯ್ತಾ. ನಿಮ್ಗೇನಾದ್ರು ನೈತಿಕತೆ ಇದ್ದಿದ್ರೆ ವಿಶೇಷವಾಗಿ ಖಾನಾಪುರ ಮತ್ತೆ ಕಿತ್ತೂರು ಈ ಕಡೆ ಭಾಗದ ಜನಗಳ ಬಗ್ಗೆ, ರೈತಾಪಿ ವರ್ಗದ ಬಗ್ಗೆ ನಿಮ್ಗೇನೋ ನೈತಿಕತೆ ಇದ್ದಿದ್ರೆ ಇದನ್ನ ನೀವು ಆದಷ್ಟು ಒಂದ್ ರೀತಿ ನೀರನ್ನ ಕೊಡಿಸ್ಬೋದಾಗಿತ್ತು. ನೀವು ನಿರೀಕ್ಷೆಗೆ ತಕ್ಕಂತ ಏನು ಎತ್ತೇ ಇಲ್ಲ ಆಯ್ತಾ. ಹಾಗಾಗಿ ನಾನ್ ಮನವಿ ಮಾಡ್ಕೊಳ್ಳೋದು, ನೀವು ನಿಜವಾಗೂ ನಿಮ್ಮ ಸ್ವಾರ್ಥ ರಾಜಕಾರಣಗಳ ಬಿಡಿ ಆಯ್ತಾ. ನಿಜವಾಗೂ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಮನವೊಲಿಸಿ, ಮತ್ತೆ ಕೇಂದ್ರ ಸರ್ಕಾರದ ಮಾನ್ಯ ಮೋದಿಜಿ ಸಾಹೇಬ್ರೆ, ನಿಮ್ ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜ್ಞಾಪಕ ಆಗುತ್ತೆ ಈ ಕಡೆ ಕಳಸಾ ಪ್ರಾಜೆಕ್ಟ್ ಮತ್ತೆ ಈ ಕಡೆ ಜನರ ಓಟು ಆಯ್ತಾ. ಆದರೆ ನೀವು ಮನ್ಸು ಮಾಡಿದ್ರೆ ಯಾಕಾಗಲ್ಲ, ನೀವು ದೇಶದ ಪ್ರಧಾನ ಮಂತ್ರಿಗಳು ಆಯ್ತಾ. ಹಾಗಾಗಿ ದಯವಿಟ್ಟು ಇಂಥವನ್ನ ಜನೋಪಯೋಗಿ ಇರ್ತಕ್ಕಂಥ ಇದನ್ನ ಎಂತೆಂತವೋ ನೀವು ಕೇಸ್ ಖುಲಾಸೆ ಮಾಡ್ತೀರಾ, ಜಲ ವಿವಾದಗಳನ್ನ. ಇದನ್ನ ಮಾಡಕ್ಕೆ ಇಷ್ಟು ದಿವಸ ಬೇಕಾ ನಿಮ್ಗೆ? ಅದೇ ನಿಮ್ಮ ಮೇಲಿರ್ತಕ್ಕಂಥ CBI ತನಿಖೆಗಳು ಯಾವ ಇದ್ರೆ ಬೇಗ ಅದನ್ನ ಖುಲಾಸೆ ಮಾಡಿಸ್ಕೊತೀರಾ. ಆದ್ರೆ ಇದೊಂದು ಜಲ ವಿವಾದ ಇರ್ತಕ್ಕಂಥ ಇದನ್ನ ನೀವು ಮನ್ಸು ಮಾಡಿದ್ರೆ
ನೀವು ಕಾಂಗ್ರೆಸ್ ಆಯ್ತು, ಬಿಜೆಪಿ ಆಯ್ತು, JDS ಆಯ್ತು, ಬೇರೆ ಬೇರೆ ಪಕ್ಷಗಳು ಆಯ್ತು, ನೀವೆಲ್ಲ ಕುಡಿದಿದ್ರೆ ಇದು 10 ನಿಮಿಷದಲ್ಲಿ ಬಗೆಯಿರ್ತಕ್ಕಂಥ ಇದು. ಆದರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನ ಬರೇ ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಇದನ್ನ ಉಪಯೋಗಿಸ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಉಪಯೋಗಿಸಾಗ್ತಾ ಇದಿಲ್ಲ. ಇದು ಬಿಡ್ಬೇಕು. ಜನೋಪಯೋಗಿರ್ತಕ್ಕಂಥ ಒಂದು ರೈತಾಪಿ ವರ್ಗದ ಒಂದ್ ರೀತಿ ಜಲಯೋಜನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಬಂದಿದೀವಿ ನಾವು. ಹೌದಾ? ಆ ಕಣಕುಂಬಿಯಿಂದ ಅಲ್ಲಿ ಪ್ರವಾಸಿ ಮಂದಿರ ಐತಲ್ಲ, ಹೈಬಿ, ಹಾ ಆ ಹಿಂದೆಗಡೆ ಒಂದು ನಾಲ ಇದೆಯಲ್ಲ, ಹಾ ಅದೇ ನಾಲ ಸರ್? ಹಾ ಅದೇ ICC ಕೆನಲ್ ನಮ್ದು. ICC ಕೆನಲ್ಲ? ಹ್ಮ್ ICC ಕೆನಲ್ ಅಂದ್ರೆ ಇಂಟರ್ ಕನೆಕ್ಟಿಂಗ್ ಕೆನಲ್ ಅಂದ್ರೆ ನಮ್ದು ಸ್ಟ್ರಕ್ಚರ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಇಲ್ಲೆಲ್ಲ ಏನೋ ಕಟ್ಟಿದೀರಾ, ಕಬ್ಬಣ ಎಲ್ಲ ಹಾ, ಹಾಕಿದೀರಾ? ಕಟ್ಟೈತಲ್ಲ ಅಲ್ಲಿಂದ ಅದು ಇಲ್ಲಿ ಒಳಗೆ ಇದಕ್ಕೆ ಹೋಗ್ತದ. ಒಂದು ಅಂಡರ್ಗ್ರೌಂಡ್ ಬ್ರಿಡ್ಜ್ ಐತೆ ನೋಡಿ. ಹೌದೌದೌದು. ಅದೆಲ್ಲಿಗೆ ಹೋಗುತ್ತೆ? ಬ್ರಿಡ್ಜ್ ಎಲ್ಲದು ಹಾ, ಅಲ್ಲಿ ನೀರು ಹೋಗ್ತೈತೆ. ಅದು ನೀರು ಒಳಗಡೆ ಹೋಗುತ್ತಾ? ನೀರು ಒಳಗೆ ಹೋಗ್ತದ, ಬಟ್ ನೀರಲ್ಲಿ ಒಳಗಡೆ ಹೋಗ್ಲಾರ್ದಂಗೆ ಅಲ್ಲಿ ಗೋಡೆ ಕಟ್ಟಿದೀವಿ. ಹಾ ಗೋಡೆ ಹಾ ತಡೆಗೋಡೆ. ಯಾಕಂದ್ರೆ ಅದು ಗೋವಾದವ್ರು ಇದು ನಮ್ಮ ಕೋರ್ಟ್ ಇದಿದೆಯಲ್ಲ, ಹಾ ಸ್ಟೇ. ಕೋರ್ಟ್ ಕ್ಲಿಯರ್ ಇದೆ ಸ್ಟೇ. ಅದ ಕ್ಲಿಯರ್ ಆದ್ಮೇಲೆ ತಗೋಬೇಕಂತಿದೆ. ಹಿಂಗಾಗಿ ಹಾ, ಹಾ. 3 ಸ್ಟೇಟ್ನವ್ರು ಸೇರಿ ನಾವು ಗೋಡೆ ಕಟ್ಟಿದೀವಿ. ಯಾವುದು 3 ಸ್ಟೇಟ್ ಅಂದ್ರೆ? ಮಹಾರಾಷ್ಟ್ರ, ಗೋವಾ, ನೀವು. ಹಾ ಈಗ ಸರ್ ಈ ನಾಲೆ ಹೆಸರೇನು ಸರ್ ಇದು? ಇಲ್ಲ, ಇದು ಇಂಟರ್ ಕನೆಕ್ಟಿಂಗ್ ಕೆನಾಲೇ ಅದು. ಅದೇ ಸರ್, ಈ ನಾಲೆ ಇದೇನಾ ಕಳಸ ಅದು? ಅದೇ ಇದೆ ಕಳಸ. ಹಾ ಕಳಸನಲ್ಲ, ಹಾ, ಬಟ್ ಅಲ್ಲಿಂದ ಅದು ಇದನ್ನ ಮಲಪ್ರಭಾ ಸ್ಟಾರ್ಟ್ ಆಗುತ್ತಲ್ಲ ನಮ್ದು ಒರಿಜಿನ್ ಪಾಯಿಂಟ್, ಅಲ್ಲೇ ಅಲ್ಲಿಗೆ ಅದು ಜಾಯಿನ್ ಆಗುತ್ತೆ. ಹಾ, ಹ್ಮ್. ಓಕೆ. ಈ ನಾಲ ಗೋವಾದಿಂದ ಬರುತ್ತೆ? ಇಲ್ಲ 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 ಇಲ್ಲ, ಹಾ, ಯಾವುದು ಬರೋದಿಲ್ಲ. ಹಾ, ನಮ್ದ್ರಲ್ಲೇ ಹುಟ್ಕೊಳ್ತದ ಅದ. ಹಾ, ನಮ್ದು ಇದು ಕಳಸ ಇದೆಯಲ್ಲ, ಹಾ, ಅದು ಮಹದಾ, ಇದು ಉಪನದಿ. ಹಾ. ಬಂಡೂರನು ಮಹದಾ, ಇದು ಉಪನದಿ. ಓಹೋ, ಮಹಾದಾಯಿಗೆ ಕಳಸ ಮತ್ತೆ ಬಂಡೂರಿ ಉಪನದಿಗಳು. ಉಪನದಿಗಳು. ಆ ಉಪನದಿ ನಾವು ತಗೊಳ್ತಾ ಇದ್ದೇವೆ ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲೇ. ಮಹಾದಾಯಿ ಮಲಪ್ರಭಾ ಉಪನದಿ? ಇಲ್ಲ 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 ಇಲ್ಲ, ಮಹದಾಯಿ ಮೇನ್ ನದಿ ಅದು. ಆ ಕಡೆ ಹೋಗ್ತದದು. ಎಲ್ಲಿಗೆ ಹೋಗ್ತೈತೆ ಅದು ಇಲ್ಲಿ 35 ಕಿಲೋಮೀಟರ್ ಹರಿತದ ಸರ್. ಈಗ ನಾನು ಕರ್ನಾಟಕದಲ್ಲಿ. ಕರೆಕ್ಟಾಗಿ ಎಲ್ಲಿ ನಿಂತಿದ್ದೀನಿ ಗೊತ್ತಾ? ಹಾ ಈಗ ಹೈಬಿಯಿಂದ ಈ ಕಡೆ ಕೆಳಗಡೆ ಬಂದ್ರೆ ಹಿಂದೆಗಡೆ ಹಾ ಒಂದು ಕೆನಲ್ ಇದೆ. ಎಲ್ಲ ನೀವು ಪಿಲ್ಲರ್ಗಳು ಹಾಕಿ ಏನೋ ಕಬ್ಬಣಗಳು ಹಾಕಿ ಏನೇನೋ ಮಾಡಿದೀರಾ. ಹಾ. ಅಲ್ಲಿ ಮೆಟ್ಲುಗಳು ಏನೇನೋ ಕಟ್ಟಿದೀರಾ. ಅದೇನು ಗೊತ್ತಾ, ಅದು ಕಳಸನಲ್ಲ, ಅದು ಕಳಸ ನಾಲ. ಹಾ. ಈ ಕಳಸ ನಾಲ ಮಲಪ್ರಭಾಗೆ ಕೂಡಿಸ್ತೀರಾ? ಹೌದೌದೌದು. ಓಕೆ. ಈಗ ಈಗ ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್ ಇದು? ಅದು ಹಿಂದೆ ಅದು ಡೇಟ್ಗಳೆಲ್ಲ ಅಲ್ಲ, ಸುಮ್ನೆ ಒಂದು 2007ರಲ್ಲಿ. ಅಂದಾಜು ಹೇಳ್ಬಿಡಿ. 2007. 2007 ಯಡಿಯೂರಪ್ಪ ಗೌರ್ಮೆಂಟು. ಹಾ. ಓಕೆ. ಆನಂತರ ಆನಂತರ 2018ರಲ್ಲಿ ಕೋರ್ಟ್ ಆರ್ಡರ್ ಬಂತು. ಹಾ, ಅವಾಗ ಅದು ಸ್ಟೇ ಆಗಿದ್ದು ಹಂಗೆ ನಿಂತಿದೆ ಅದು. ಈ ಕಳಸ ನೀರು ತಗೊಳಕ್ಕೆ, ನಮ್ಮಲ್ಲಿ ಹುಡ್ತಕ್ಕಂಥ ನೀರು ತಗೊಳಕ್ಕೆ ಅವ್ರಿಗೆ ಯಾಕೆ ಸರ್ ಅಬ್ಜೆಕ್ಷನು? ಅದು ಇಂಟರ್ ಸ್ಟೇಟ್ ಇಶ್ಯೂ ಹಂಗೆ ಇದೆ ಅದು. ಹಂಗಲ್ಲ ಸರ್, ಈ ಕಳಸ ಏನಾರು ಅವ್ರ ರಾಜ್ಯದಲ್ಲಿ ಹುಡ್ತೈತಾ? ನಮ್ಮ ಎಲ್ಲ ಕಳಸಾನು ನಮ್ಮ ರಾಜ್ಯದಲ್ಲೇ ಹುಡ್ತದೆ, ಬಂಡೂರನು ನಮ್ಮ ರಾಜ್ಯದಲ್ಲೇ ಹುಡ್ತದೆ, ಮಹದಾಯಿನು ನಮ್ಮ ರಾಜ್ಯದಲ್ಲೇ ಹುಡ್ತದೆ. ಹಾ, ನಮ್ಮ ಖಾನಾಪುರ ತಾಲೂಕಲ್ಲಿ ದೇಗಾಮ್ ಅಂತೇಳಿ ಒಂದು ಹಳ್ಳಿ ಇದೆ, ಹಾ, ಅಲ್ಲಿ ಹುಟ್ಟತೈತೆ ಅದು ಮಹದಾಯಿ. ಹಾ, ಮಹದಾಯಿ ಅಲ್ಲಿ ಹುಟ್ಟಿ 35 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿತೈತೆ. ಹಾ. ಮುಂದೆ ಅದು ಗೋವಾದಲ್ಲಿ 82 ಕಿಲೋಮೀಟರ್ ಹರಿತದ. ಆ ಕಡೆಗೆ? ಹಾ, 82 ಕಿಲೋಮೀಟರ್ ಹೋಗಿ ಅದು ಅರಬ್ಬಿ ಸಮುದ್ರ ಕೊಡ್ತದ. ಸರ್, ನನಗೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಿ. ಈ ಕಳಸ ನೀರು ಈಗ ನೀವು ತಿರುವಿರೋದು ಅಥವಾ ಮೊದಲು ಆ ಕಡೆ ಹೋಗ್ತಿತ್ತು? ಹಂಗಿಲ್ಲ, ಅದು ಆ ಕಡೆನೇ ಹೋಗ್ತಾ ಇದೆ. ಯಾವ ಕಡೆ? ಈಗ ನೀವು ನಿಂತಿದ್ದೀರಲ್ಲ, ಹಾ, ಸ್ಟ್ರಕ್ಚರ್ ಇದೆಯಲ್ಲ, ಹಾ. ಸ್ಟ್ರಕ್ಚರ್ ಇಂದ ಮುಂದೆ ಹಂಗೆ ಹೋಗ್ತದದು. ಆ ಕಡೆ ಮುಂದೆ ಹೋಗಿ ಈ ಗೋವಾ ಆ side. ಕಡೆ ಅದು ಮಹದಾಯಿ ಕೂಡ್ತೈತೆ. ಅದು ಹಾ, ಮಹದಾಯಿ ಕೂಡ್ತೈತಿ. ನಾವು ಅಲ್ಲಿ ಸ್ಟ್ರಕ್ಚರ್ ಕಟ್ಟಿ ಹಾ, ಈಗ ನಾವು ಅಂದ್ರೆ ಇಲ್ಲ ಕ್ಲಿಯರೆನ್ಸ್ ಆತಂದ್ರ ಹಾ. ನಾವು ಈ ಕಡೆ ಅದು ಸ್ಟ್ರಕ್ಚರ್ ಅಲ್ಲಿ ಒಳಗಿಂದ ನೀರು ತಗೋತೇವೆ. ಓಹೋ, ನೀವು ಹೊಸದಾಗಿ ಇದು ನಾಲ ಕ್ರಿಯೇಟ್ ಹಾ. ಮಾಡ್ಕೊಂಡಿದ್ದೀರಾ? ಹೌದೌದೌದು. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಈ ನಾಲ? ಅಲ್ಲಿ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ನೀವು ಹೇಳಿದ್ರಲ್ಲ ಈಗ IB ಹಿಂದೆ. ಓ, ಅಲ್ಲಿ ಒಂಥರ ತ್ರಿಕೋನ ಐತೆ, ಅಲ್ಲಿಂದನೇ? ಹಾ, ಅದೇನ ಬ್ರಿಡ್ಜ್ ಅಂದ್ರಲ್ಲ ನೀವು, ಹಾ. ಅದೇನ್ ಹಿಂಗ್ ಚೌಕ್ ಎರಡು ಇವು ಕಾಣ್ತಾವಲ್ಲ, ಹಾ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್. ಓ, ಹಂಗಾಸ್ ಮೇಲೆ ಆಸೆ ನೀರು ಬರ್ತೈತೆ, ಮೆಟ್ಲು ತವಾಸೆ? ಹಾ ಹಾ. ಮಳೆಗಾಲದಾಗ? ಮೆಟ್ಲ ಹತ್ರ ಬಂದು ಇಲ್ಲೂ ಬರ್ತದ, ಅಲ್ಲಿ ಹೋಗ್ತದ. ಓಹೋ ಹೋ 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 ಹೋ. ಹ್ಮ್ ಹಿಂಗಾಯ್ತಾ ಸರ್ ಇದು? ಹ್ಮ್. ಓಕೆ. 2007ರಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಈ ನೀರನ್ನ ನೀವು ತಗೊಂಡೋಗಿ ಮಲಪ್ರಭಾ ಕೂಡ್ಸೋರು. ಹ್ಮ್.
ಇದು 24/7 ಇರುತ್ತಾ ನೀರಿದು? ಇಲ್ಲ ಇಲ್ಲ ಇಲ್ಲ, ಹಾ ಇದು ನಮಗೆ ಕೋರ್ಟು ಅಥವಾ ಟ್ರಿಬ್ಯುನಲ್ ಹಾ ನಮಗೆ ಅಲಾಟ್ ಮಾಡಿದೆ ಹಾ 1.72 TMC ಅಷ್ಟೇ. ಓಕೆ ನಮಗೆ 1.72 TMC ಅಷ್ಟೇ ನೀರು ನಾವು ತೊಗೊಳಕ್ಕೆ ಸಾಧ್ಯ ಇದೆ, ಓಕೆ ಓಕೆ. ಅದಕ್ಕಿಂತ ಜಾಸ್ತಿ ತೊಗೊಳಕ್ಕಾಗಲ್ಲ. ಓ ಅಂಡರ್ಗ್ರೌಂಡ್ ಆಗಿ ನೀವು ಒಳಗಡೆ ಮಾಡಿದ್ದೀರಾ ಇದು ಕೆನಾಲ್? ಅಲ್ಲ, ಅಂಡರ್ಗ್ರೌಂಡ್ ಎಲ್ಲ ಒಳಗೆ ಮಾಡಿದ್ದೀವಿ, ಹಾ ಬಟ್ ನಾವೀಗ ಅಲ್ಲಿ ಇನ್ಲೆಟ್ ಇದೆಯಲ್ಲ, ಅದೇನ ಹಿಂಗೆ ಕಂಬೈನ್ ಟೆಕ್ಸ್ಚರ್ ಸ್ಟೀಲ್ ಎಲ್ಲ ಕಾಣ್ತದಲ್ಲ, ಹಾ ಅದನ್ನ ತೆಗಿತೀವಿ ಈಗ ನಾವು ಅದನ್ನ. ಹಾ ಯಾಕಂದ್ರೆ ಮೊದಲೆಲ್ಲ ಬೇರೆ ಇತ್ತು ಅದು, ಹಾ ಈಗ ತೆಗೆದು ಅದನ್ನ ಇನ್ಲೆಟ್ ಒಂದು ಇದು ಮಾಡ್ತೇವೆ, ಚೇಂಬರ್ ಟೈಪ್. ಹಾ ಅಲ್ಲಿ ಅದು ಆಮೇಲೆ ಪಂಪ್ ಮುಖಾಂತರ ಅದು ಬಂದು ಬೀಳ್ತದ ನೀರು. ಹಾ ಬಂದು ನೀರು ಅದೇ ಪಂಪ್ ಮುಖಾಂತರ ಏನು ಲಿಫ್ಟ್ ಮಾಡ್ತೇವಲ್ಲ. ಎಷ್ಟು ಕೋಟಿ ಸರ್ ಇದು ಟೋಟಲು? ಇದು 415. 415 ಕೋಟಿ ಹಾಂ ಪ್ರಾಜೆಕ್ಟು ಇಷ್ಟಕ್ಕೆ? ಹಾಂ ಹಾಂ. ಓಕೆ, ಎಷ್ಟು ಕಿಲೋಮೀಟರ್ ಸರ್ ಇದು ಉದ್ದ? ಇದು ಹಂಗಿಲ್ಲ, 3 ಬರ್ತಾವೆ ಅವು. ಹಾ ಇದು ಕಳಸಾ, ಹಲ್ತಾರ, ಸುರ್ಲಾ ಹಿಂಗೆ 3 ಬರ್ತವೆ. ಹಾ ಹಾಂ, ಪ್ರತಿಯೊಂದು ಬೇರೆ ಬೇರೆ ಇದೆ. ಅಲ್ಲ ಇದು ಕಳಸಾದ ಎಷ್ಟು ಉದ್ದ ಸರ್? ಅದು ಅಲ್ಲೊಂದು ಆ್ಯಕ್ಚುಲಿ 14 ಕಿಲೋಮೀಟರ್ ಅದು ಇದು ಬರ್ತದ, ಕೆನಾಲು? ಸುರ್ಲಾ. ಹಾ ಹ್ಞೂ, ಹಾ ಅದು ಇದು ಪಂಪ್. ಹಾ ಆಮೇಲೆ ಇದೊಂದು 3-4 ಕಿಲೋಮೀಟರ್ ಬರ್ತದೆ ಈ ಕಡೆ. 3-4 ಕಿಲೋಮೀಟರ್ ಅಲ್ಲಿಗೆ ಮಾವಲಿ ದೇವಸ್ಥಾನದ ಕಡೆ? ಇಲ್ಲ ಇಲ್ಲ ಇಲ್ಲ, ಹಾ ಇನ್ಲೆಟ್ಗೆ ಬರ್ತೈತೆ ಅದು. ಈಗ ಇಲ್ಲಿ ಏನೋ ನೀವು ಬ್ರಿಡ್ಜ್ ಕಟ್ತಾ ಇದ್ದೀರಲ್ಲ, ಈ ಕಬ್ಬಿಣಗಳು ಹಾಕಿದ್ರೆ ಅಲ್ಲಿಂದ ಈ ಕಡೆ ಸುರ್ಲಾ ಕಡೆ? ಅಲ್ಲಿಂದ ಸುರ್ಲಾ ಕಡೆ, ಹಾಂ ಸುರ್ಲಾ ಕಡೆ, ಅದು ಅಲ್ಲಿಂದ ಸುರ್ಲಾ ಕಡೆಯಿಂದ ಈ ಕಡೆ ಬರ್ತದ ನೀರು. ಹಾ ಈಗ ನೋಡ್ರಿ, ಕಳಸಾ, ಹಲ್ತಾರ, ಸುರ್ಲಾ 3 ಇದಾವೆ. ಹಾ 3 ಕಡೆಯಿಂದನೂ ಲಿಫ್ಟ್ ಮಾಡಿ ಹಾ ನಾವು ಇಲ್ಲಿ ನೀವೇನ ಸ್ಟೀಲ್ ಕಾಣ್ತದೆ ಅಲ್ಲ, ಹಾ ಅಲ್ಲಿ ಬಂದು ಡಂಪ್ ಆಗ್ತದ. ಓಹೋ, ಇದೆಲ್ಲ ಸೇರಿ ಇಲ್ಲಿಗೆ ಅವು ಸುರ್ಲಾ ಅವೆಲ್ಲ ಸೇರಿ ಇಲ್ಲಿ ಡಂಪ್ ಆಗಿ ಇಲ್ಲಿಂದ ಡಂಪ್ ನೀರು ಆಗಿ ಹೋಗುತ್ತೆ? ಇಲ್ಲಿಂದ ನೀರು ಹಾ ಅಲ್ಲಿ ಕಳ್ಸೋದು ಮಲಪ್ರಭಕ್ಕೆ. ಓಕೆ 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 ಓಕೆ. ಹಾ 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 ಹಾ. ಓಕೆ ಸರ್, 415 ಕೋಟಿ ಅಲ್ಲ? ಹ್ಮ್ ಹ್ಮ್. ಓಕೆ ಓಕೆ. ಈಗ ಇದೇ ಇದು ನ್ಯಾಷನಲ್ ಇಶ್ಯೂ? ಹಾ ಹಾ. ಓಕೆ ಸರ್, ಓಕೆ. ನ್ಯಾಷನಲ್ ಅಲ್ಲ, ಇಂಟರ್ಸ್ಟೇಟ್ ಇಶ್ಯೂ. ಹೌದಾ? ಹ್ಮ್. ಈಗ ಮಹಾರಾಷ್ಟ್ರದವರು ಇದಕ್ಕೆ ಅಬ್ಜೆಕ್ಷನ್ ಮಾಡಿದ್ದೀರಾ? ಇಲ್ಲಲ್ಲ, ಅವರಿಂದ ಏನು ಅಬ್ಜೆಕ್ಷನ್ ಅಷ್ಟೇನು ಮಾಡಿಲ್ಲ. ಬಟ್ ಏನಾಗ್ತದ, ಈಗ ಹೆಂಗ ಕಳಸಾ ನಮ್ದು ಉಪನದಿ ಇದೆ ಅಲ್ಲ, ಹಾ ಹಂಗ ಮಹದಾಯಿ ಮಹಾರಾಷ್ಟ್ರದಲ್ಲೇನು ಹರಿದಿಲ್ಲ ಅದು. ಹಾ ಬಟ್ ಮಹದಾಯಿಗೆ ಬಂದು ಒಂದು ಮಹಾರಾಷ್ಟ್ರದಿಂದ ಒಂದು ನದಿ ಬಂದು ಕೂಡ್ತದ ಅದು. ಹಾ ಅಂದ್ರೆ ಮಹದಾಯಿದು ಉಪನದಿ ಮಹಾರಾಷ್ಟ್ರದಿಂದ ಬರೋದಕ್ಕೆ ಅವ್ರದ್ದು ಕನ್ಸಿಡರ್ ಮಾಡ್ತಾರೆ. ಓಕೆ ಓಕೆ ಮಾಡ್ತಾರೆ, ಬಟ್ ಅವರನ್ನ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ ಎಂದು. ಓಕೆ ಓಕೆ ಓಕೆ. ಇದು ಆಲ್ಮೋಸ್ಟ್ ಇದು ಬ್ರಿಡ್ಜ್ ಮುಗಿದ್ರೆ ಮುಗ್ದಂಗೆ? ಇಲ್ಲ, ಬ್ರಿಡ್ಜ್ ಅಲ್ರಿ ಅದು, ಮತ್ತೆ ಕೆನಲ್ ಅದು. ಹಾ ಕೆನಾಲ್. ಕೆನಲ್. ಹಾ, ಹಾ ಅದು ಆಕ್ಚುಲಿ ಅಲ್ಲಿ ಚೇಂಬರ್ ಮಾಡ್ತೀವಿ ಈಗ, ಸ್ಟೀಲ್ ಎಲ್ಲ ತೆಗೆದು. ಹಾ ಆಕ್ಚುಲಿ 2018ರಲ್ಲಿ ಸ್ಟಾಪ್ ಆಗಿದ್ದು ಹಂಗೆ ಇದೆ ಅದು. ಓಕೆ. ಹ್ಮ್. ಈಗ ನಾವು ಇದು ಮಾಡ್ಬೇಕಷ್ಟೇ, ಈಗ ಕ್ಲಿಯರೆನ್ಸ್ ಆದ್ಮೇಲೆ ಹಾ ಮುಂದಿನ ಕೆಲಸ ಮಾಡಿಸ್ಬೇಕು. ಓಕೆ. ಹಾಂ 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 415 ಕೋಟಿ ವೆಚ್ಚದಲ್ಲಿ ಇದು. ಹ್ಮ್. Okay, ಇದೆಲ್ಲ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಸರ್, ತುಕ್ಕು ಹಿಡಿದಿದ್ದಾವೆಲ್ಲ? ಏನ್ ಮಾಡಕ್ಕಾಗಲ್ಲ, ಕೋರ್ಟ್ ಆರ್ಡರ್ ಇದೆ, ಅಲ್ಲಿ ಮುಟ್ಟಿದ್ರೆ ಒಳಗೆ ಹಾಕ್ತಾರೆ. ಹೌದಾ? ಹೌದು. ಹೌದಾ? ಓಕೆ ಓಕೆ ಓಕೆ. ಅಲ್ಲ, ಯಾವಾಗಿಂದ ಯಾರು ಏನೋ ಅದ್ರ ಮುಟ್ಟೇ ಇಲ್ಲ ಅದನ್ನ. ಹೌದಾ? ಹ್ಮ್. ಆಯ್ತು ತೊಗೊಳ್ಳಿ ಸರ್. ಓಕೆ, ಓಕೆ ಓಕೆ ಥ್ಯಾಂಕ್ ಯು ಸರ್. ಓಕೆ ಓಕೆ. संरक्षण करने वाले हाँ 12 ये है। हाँ 12 यानी हम राक्षस बोलते हैं। ओके 12 राक्षस का हाँ हेड ऑफ ये है 12 वर्ष। ಓಕೆ. ವೀಕ್ಷಕರೇ, ಗೊತ್ತಾಯ್ತಲ್ಲ, ಇದು ಕಿತ್ತೂರು ಕರ್ನಾಟಕದ ಒಂದ್ ರೀತಿ ಅತ್ಯಂತ ಜೀವನದಿ, ಮಲಪ್ರಭಾ ನದಿಯ ಒಂದ್ ರೀತಿ ಉಗಮ ಸ್ಥಳ, ಅಂದ್ರೆ ಪ್ರಮುಖ ಉಗಮ ಸ್ಥಳ ಇದೆ. ವಿಶೇಷವಾಗಿ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಮಳೆ ಆಗ್ತಕ್ಕಂಥ ಸ್ಥಳನೂ ಬಹುತೇಕ ವರ್ಷಗಳಲ್ಲಿ ಇದೇ ಆಗಿತ್ತು. ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಜೀವನದಿ. ಬನ್ನಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಸಹಸ್ರವಾಗಿ ಇದ್ ಮಾಡೋಣ. ವೀಕ್ಷಕರೇ, ಇದು ಒಂದ್ ರೀತಿ ಮಲಪ್ರಭಾ ನದಿಯ ಒಂದ್ ರೀತಿ ಉಗಮ ಸ್ಥಳ. ಹಾಗೆ ಫೋಟೋ ಕ್ಲಿಕ್ ಮಾಡ್ತಾರೆ. ವಿಶೇಷವಾಗಿ ಈ ಹೊಂಡದ ಮುಖಾಂತರ ಸುಮಾರು ಕಿತ್ತೂರು ಕರ್ನಾಟಕದ ಜೀವನದಿಯಾಗಿ ಮಾರ್ಪಟ್ಟಿದೆ. ಇದು ರಾಮೇಶ್ವರದ ಸನ್ನಿಧಿಯಲ್ಲಿ ಇದಾಗ್ತಿದೆ. ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸಾಕಷ್ಟು ಇತಿಹಾಸ ಇರ್ತಕ್ಕಂಥ ಈ ಒಂದು ಮಲಪ್ರಭಾ ನದಿಯ ಇದು ಸಾಕಷ್ಟು ಶ್ರೇಷ್ಠವಾಗಿದೆ, ಅದೇ ರೀತಿ ಅದ್ಭುತವಾಗಿದೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಇಂಥ ಜೀವನದಿಗೆ ಜೀವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಒಂದ್ ರೀತಿ ಮಾದಾಯಿ ಮತ್ತೆ ಕಳಸಾ ಬಂಡೂರಿ ನಾಲೆಗಳನ್ನ ಸೇರಿಸಿ ಜೀವ ಕೊಡ್ಬೇಕು, ರೈತಾಪಿ ವರ್ಗಕ್ಕೆ ಹೆಲ್ಪ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತು. ಆದರೆ
ಇಲ್ಲಿರ್ತಕ್ಕಂಥ ಸ್ವಾರ್ಥ ರಾಜಕಾರಣಿಗಳು, ವಿಶೇಷವಾಗಿ ಪಕ್ಕದ ರಾಜ್ಯದ ಒಂದ್ ರೀತಿ ಹಲವಾರು ರಾಜಕಾರಣಿಗಳ ಒಂದ್ ರೀತಿ ಉತ್ತೇಜನದಿಂದ ಎಲ್ಲ ಒಂದ್ ಕಡೆ ಇದು ನೆನೆಗುದಿಗೆ ಬಿತ್ತು. ಯಾಕೆ ಸ್ವಾಮಿ, ನಮ್ಮ ರಾಜ್ಯದ ಜನರು, ರೈತರು ಬೆಳೆದಿರ್ತಕ್ಕಂಥ ಕೃಷಿ ಇಂದ ಸಾಕಷ್ಟು ಒಂದು ತರಕಾರಿಗಳನ್ನ, ರೈತ ಬೆಳೆಗಳನ್ನ ಉಪಯೋಗಿಸ್ಕೊತೀರಾ, ಆದರೆ ನಮ್ಮ ರಾಜ್ಯದ ರೈತರುಗಳಿಗೆ ಯಾಕೆ ನೀವು ಅಡ್ಡಾಗ್ತಾ ಇದ್ದೀರಾ, ರೈತಾಪಿ ಯೋಜನೆಗಳಿಗೆ ಯಾಕೆ ಅಡ್ಡಾಗ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ. ಹಾಗಾಗಿ ದಯವಿಟ್ಟು ನಮ್ಮ ರಾಜ್ಯದ 3 ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ, JDS ಇರ್ಬೋದು ಅಥವಾ ಪಕ್ಕದ ಇದಿರ್ಬೋದು, ಅವ್ರೆಲ್ಲರಿಗೂ ಸಹ ಕೇಳಿಕ್ ಬಯಸ್ತೇನೆ, ದಯವಿಟ್ಟು ನಿಮ್ಮ ಸ್ವಾರ್ಥತೆಯನ್ನ ಬಿಟ್ಬಿಡಿ, ದಯವಿಟ್ಟು ಜನಪರವಾಗಿರ್ತಕ್ಕಂಥ ರೈತಾಪಿ ವರ್ಗದಾಗಿರ್ತಕ್ಕಂಥ ಇದನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ವರದಿನ ಮುಗಿಸ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.